ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು SSLC ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ ಮಕ್ಕಳ. ಇದು ಸಬ್ಜೆಕ್ಟ್ ಕೋಡ್ ನೋಡಿ 81E ಇಂಗ್ಲೀಷ್ ಮೀಡಿಯಮಲ್ಲಿರುವಂಥದ್ದು. ನಿಮ್ಮ ಸಬ್ಜೆಕ್ಟ್ ಕೋಡ್ನ ಚೆಕ್ ಮಾಡಿಕೊಂಡು ವಿಡಿಯೋ ನೋಡಬೇಕಾಗುತ್ತೆ ಮಕ್ಕಳ. ನೋಡಿ, ಮೊದಲಿಗೆ ಕೀ ಆನ್ಸರ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವೆಶನ್, ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿದೆ. ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಬಂದು ಆಪ್ಷನ್ ಎ ಆಗಿದೆ. ಥರ್ಡ್ ಕ್ವೆಶನ್ಗೆ ಆನ್ಸರ್ ಆಪ್ಷನ್ ಸಿ ಆಗಿದೆ. ಫೋರ್ತ್ ಕ್ವೆಶನ್ಗೆ ಆನ್ಸರ್ ಆಪ್ಷನ್ ಎ ಆಗಿದೆ. ಫಿಫ್ತ್ ಕ್ವೆಶನ್ಗೆ ಆನ್ಸರ್ ಆಪ್ಷನ್ ಡಿ ಆಗಿದೆ ಮಕ್ಕಳ. ನೆಕ್ಸ್ಟು ಸಿಕ್ಸ್ತ್ ಕ್ವೆಶನ್ಗೆ ನೋಡಿ, ಆನ್ಸರ್ ಈಸ್ ಆಪ್ಷನ್ ಸಿ ಆಯಿತಾ. ಸೆವೆಂತ್ ಕ್ವೆಶನ್ಗೆ ಆನ್ಸರ್ ಈಸ್ ಆಪ್ಷನ್ ಬಿ. ಏಯ್ತ್ ಕ್ವೆಶನ್ ನೋಡಿ ಮಕ್ಕಳ, ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆನಾ. ಸೆಕೆಂಡ್ ಮೇನ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಇದೆ. ಕ್ವೆಶನ್ ನಂಬರ್ 9ಗೆ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 10. ಕ್ವೆಶನ್ ನಂಬರ್ 10ಗೆ ಆನ್ಸರ್ ಈಸ್ ನೋ ಸೊಲ್ಯೂಷನ್. ಕ್ವೆಶನ್ ನಂಬರ್ 11 ನೋಡಿ ಮಕ್ಕಳ, ಅದಕ್ಕೆ ಆನ್ಸರು. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 12, ಅದಕ್ಕೆ ಆನ್ಸರ್ ನೋಡಿ. ನೀವು ಬರೆದಿರೋಂತಹ ಆನ್ಸರ್ ಜೊತೆಗೆ ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಕ್ವೆಶನ್ ನಂಬರ್ 13, ಆನ್ಸರ್ ನೋಡಿ. Question number 14, answer is this. Question number 15, answer check ಮಾಡಿ. Question number 16, ಅದಕ್ಕೆ ಆನ್ಸರ್ ಇಲ್ಲಿದೆ. ನೆಕ್ಸ್ಟ್ ಈಸ್ ಥರ್ಡ್ ಮೇನ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಇದೆ. ಕ್ವೆಶನ್ ನಂಬರ್ 17ಗೆ ಆನ್ಸರ್ ನೋಡಿ ಮಕ್ಕಳ. ಕ್ವೆಶನ್ ನಂಬರ್ 18, ಕ್ಯಾನ್ ಚೆಕ್ ಯುವರ್ ಆನ್ಸರ್ಸ್. ಕ್ವೆಶನ್ ನಂಬರ್ 19, ಅದರದ್ದು ಆನ್ಸರ್ ನೋಡಿ. ಕ್ವೆಶನ್ ನಂಬರ್ 20, ಅದರದ್ದು ಆನ್ಸರ್. 20ನಲ್ಲಿ ನಿಮಗೆ ಆಪ್ಷನ್ಸ್ ಇದೆ ಮಕ್ಕಳ. ಆರ್ ಅಂತ ಇರೋದಕ್ಕೆ ನೆಕ್ಸ್ಟ್ ಕ್ವೆಶನ್ಗೆ ಸಹ ಇದು ಆನ್ಸರ್ ಇಲ್ಲಿದೆ. ಕ್ವೆಶನ್ ನಂಬರ್ 21, ಅದಕ್ಕೆ ಡಯಾಗ್ರಾಮ್ ವಿತ್ ಆನ್ಸರ್ ಇದೆ ನೋಡಿ. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 22, ಡಯಾಗ್ರಾಮ್ ವಿತ್ ಆನ್ಸರ್ ಇದೆ. ಕ್ವೆಶನ್ ನಂಬರ್ 23, ಆನ್ಸರ್ ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಕ್ವೆಶನ್ ನಂಬರ್ 24, ಕ್ವೆಶನ್ ನಂಬರ್ 24ದು ಆನ್ಸರ್ಸು ಕಂಟಿನ್ಯೂ ಆಗಿದೆ ಮಕ್ಕಳ. ನೆಕ್ಸ್ಟ್ ಈಸ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಇದೆ. ಕ್ವೆಶನ್ ನಂಬರ್ 25ಗೆ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಆಪ್ಷನ್ ಇದೆ, ಆರ್ ಅಂತ ಕೊಟ್ಬಿಟ್ಟು ಇನ್ನೊಂದು ಕ್ವೆಶನ್ ಇದೆ ನೋಡಿ. ಆ ಕ್ವೆಶನ್ಗೆ ಸಹಿತ ಆನ್ಸರ್ ಇಲ್ಲಿದೆ. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 26, ಅದರದ್ದು ಆನ್ಸರ್ ಚೆಕ್ ಮಾಡಿ. ಇಲ್ಲಿ ಆರ್ ಅಂತ ಕೊಡಿ, ನಿಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಕ್ವೆಶನ್ ಇದೆ. ಆ ಕ್ವೆಶನ್ಗೆ ಸಹಿತ ಆನ್ಸರ್ನ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಪೇಜ್ಗೆ ಆನ್ಸರು ಕಂಟಿನ್ಯೂ ಆಗಿದೆ ಮಕ್ಕಳ. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 27, ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಆರ್ ಅಂತ ಕೊಟ್ಬಿಟ್ಟು ನಿಮ್ಗೆ ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ, ಆಪ್ಷನ್ ಇದೆ ಇರುತ್ತೆ ನಿಮಗೆ. ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ. ಈ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತಹ ಆನ್ಸರು ನೆಕ್ಸ್ಟ್ ಪೇಜಲ್ಲಿದೆ. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 28, ಆನ್ಸರ್ ಚೆಕ್ ಮಾಡಿ ಮಕ್ಕಳ. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 29, ಸ್ವಲ್ಪ ಟಫ್ ಇದೆ ಈ ಸತಿ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಅಲ್ವಾ. ಬೇರೆ ಬೇರೆ ರೀತಿಯಾದಂತಹ ಕ್ವೆಶನ್ಸ್ ಹಾಕಿದ್ದಾರೆ. ಇವೆಲ್ಲವೂ ಸಹಿತ ನಿಮಗೆ LBAನಲ್ಲಿ ಸಿಗುತ್ತೆ ಮಕ್ಕಳ. ಅದಕ್ಕೆ ಹೇಳೋದು ನಿಮಗೆ LBAನ ಪ್ರಾಕ್ಟೀಸ್ ಮಾಡಿ ಅಂತ. ಕ್ವೆಶನ್ ನಂಬರ್ 30 ನೋಡಿ. ಇಲ್ಲಿ ಆರ್ ಅಂತ ಕೊಟ್ಬಿಟ್ಟು ನಿಮ್ಗೆ ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ, ಅದರದ್ದು ಸಹಿತ ಆನ್ಸರ್ ಇಲ್ಲಿದೆ ನೋಡಿ. ಕ್ವೆಶನ್ ನಂಬರ್ 21, ಡಯಾಗ್ರಾಮ್ಸ್ ಇಲ್ಲಿದೆ ಮಕ್ಕಳ, ಅದರದ್ದು ಆನ್ಸರು ನೆಕ್ಸ್ಟ್ ಪೇಜ್ಗೆ ಹೋಗಿದೆ, ಚೆಕ್ ಮಾಡ್ಕೊಳ್ಳಿ. ಕ್ವೆಶನ್ ನಂಬರ್ 32, ಡಯಾಗ್ರಾಮ್ ವಿತ್ ಆನ್ಸರ್ ಇದೆ.
ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 33. ಆನ್ಸರ್ ನೋಡಿ ಮಕ್ಕಳ. ನೆಕ್ಸ್ಟ್ ಈಸ್ ಫೋರ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಅಂತ ಇದೆ. ಕ್ವೆಶನ್ ನಂಬರ್ 34 ಅಲ್ಲಿ ಏನಿದೆ ನೋಡಿ, ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ವೆರಿಫಿಕೇಶನ್ ಸಹ ಇದೆ. ಇಲ್ಲಿ ನಿಮ್ಮ ಆನ್ಸರ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಸಹ ನಿಮಗೆ ಸ್ವಲ್ಪ ಆನ್ಸರ್ಸು ಕಂಟಿನ್ಯೂ ಆಗಿದೆ ಮಕ್ಕಳ, ನೋಡಿಕೊಂಡು ಚೆಕ್ ಮಾಡಿ. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 35. ಗ್ರಾಫ್ ಮಾಡಿದ್ದೀರಾ ಅನ್ಕೋತೀನಿ ಎಲ್ಲರೂ. ಗ್ರಾಫ್ ಎಲ್ಲ ತುಂಬ ಈಸಿ ಇರುತ್ತೆ ಮಕ್ಕಳ. ನೋಡಿ, ಮಾರ್ಕ್ಸು ತಗೊಳ್ಳೋದಕ್ಕೆ ಒಳ್ಳೆ ಚಾನ್ಸ್ ನಿಮಗೆ ಗ್ರಾಫಿಂದ. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 36. ಆನ್ಸರ್ ನೋಡಿ, ಇಲ್ಲಿ ಆರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಆ ಕ್ವೆಶನ್ಗೂ ಸಹಿತ ಆನ್ಸರ್ ನಿಮ್ಗೆ ಇಲ್ಲೇ ಸಿಗುತ್ತೆ. ಇವೆಲ್ಲವೂ ಸಹಿತ LBA ನಲ್ಲಿ ಇರುವಂತಹ ಪ್ರಶ್ನೆಗಳು ಮಕ್ಕಳ. LBA ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಕ್ವೆಶನ್ ನಂಬರ್ 37 ಅಲ್ಲಿ ನೋಡಿ ಡಯಾಗ್ರಾಮ್ ಇದೆ, ಅದಕ್ಕೆ ಆನ್ಸರ್ ಸಹ ಇಲ್ಲೇ ಇದೆ. ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಅಂತ ಇದೆ. ಕ್ವೆಶನ್ ನಂಬರ್ 38. ಆನ್ಸರ್ ನೋಡ್ತಾ ಹೋಗಿ ಮಕ್ಕಳ, ಚೆಕ್ ಮಾಡ್ಕೊಳ್ಳಿ. ನೀವೇನು ಬರ್ತಿದ್ದೀರಾ ಅಥವಾ ಬರಿಬೇಕಾ, ಇಲ್ಲ ನೀವು ಬಿಟ್ಬಿಟ್ಟು ಬಂದಿದ್ರೆ ಪ್ರಾಕ್ಟೀಸ್ ಮಾಡೋದಕ್ಕಾದ್ರೂ ಆನ್ಸರ್ನ ನೋಡ್ಕೊಳ್ಳಿ ಮಕ್ಕಳ. ಇಲ್ಲಿಗೆ SSLC ಮಿಡ್ ಟರ್ಮ್ ಎಕ್ಸಾಮ್ ಅಂದರೆ SA1 ಎಕ್ಸಾಮ್ನ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ನ ನೋಡಿದಾಗಿದೆ ಮಕ್ಕಳ. ನೆಕ್ಸ್ಟು ಬರುವಂತಹ ಪ್ರಿಪ್ರೇಟರಿಗಳು ಇದೇ ರೀತಿಯಾಗಿ ಸ್ವಲ್ಪ ಟಫ್ ಆಗಿರುತ್ತೆ ನಿಮಗೆ. ಆದ್ದರಿಂದ LBA ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಸಮ್ಸ್ನ ಆವಾಗವಾಗ ಸಾಲ್ವ್ ಮಾಡ್ಕೊಳ್ಳಿ, ಮರಿಬೇಡಿ. ಓಕೆನಾ? ಆನ್ಸರ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.